ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಬೆಳಗಾವಿ ವಿಭಜನೆಗೆ ಸರ್ಕಾರ ಸಜ್ಜಾಗಿದೆ. ಜಿಲ್ಲೆಯನ್ನ 3 ಭಾಗ ಮಾಡೋಕೆ ಮುಂದಾಗಿದೆ ಕಾಂಗ್ರೆಸ್ ಸರ್ಕಾರ. ಅಥಣಿ, ಬೈಲಹೊಂಗಲ ಹಾಗೆ ಚಿಕ್ಕೋಡಿ ಜಿಲ್ಲೆ ಹೀಗೆ 3 ಜಿಲ್ಲೆಯನ್ನಾಗಿ ಮಾಡುವುದಕ್ಕೆ ಶಿಫಾರಸು ಮಾಡಲಾಗಿದೆ. ಬೆಳಗಾವಿ ವಿಭಜಿಸಿ 3 ಜಿಲ್ಲೆಗಳನ್ನ ಮಾಡುವಂತಹ ಆಲೋಚನೆ ಸರ್ಕಾರದ್ದು. ಹೀಗಾಗಿ ಭೌಗೋಳಿಕ ವಿಸ್ತೀರ್ಣದ ಮಾಹಿತಿಯನ್ನ ಸಲ್ಲಿಸುವುದಕ್ಕೆ ಸಿಎಂ ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಜಿಲ್ಲಾ ಪ್ರಾದೇಶಿಕ ಆಯುಕ್ತ ಸಂಜಯ್ ಶೆಟ್ಟಣ್ಣವರಿಗೆ ಸೂಚನೆಯನ್ನ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಳಗಾವಿಯನ್ನ 3 ಭಾಗ ಮಾಡೋದು, ಆ ಮೂಲಕ ಅಥಣಿ ಜಿಲ್ಲೆ, ಬೈಲಹೊಂಗಲ ಜಿಲ್ಲೆ ಹಾಗೆ ಚಿಕ್ಕೋಡಿ ಜಿಲ್ಲೆಯನ್ನಾಗಿ 3 ಜಿಲ್ಲೆಯನ್ನಾಗಿ ವಿಭಜನೆ ಮಾಡುವಂತಹ ಪ್ಲಾನ್ನಲ್ಲಿ ಸರ್ಕಾರ ಇದೆ. ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಬೇಕೆಂಬ ಕೂಗು ಮತ್ತೆ ಆರಂಭ ಆಗಿದೆ. ಯಾಕಂದರೆ ಈ ಸಲ ರಾಜ್ಯ ಸರ್ಕಾರ ಅಧಿಕೃತವಾಗಿ ಪ್ರಾದೇಶಿಕ ಆಯುಕ್ತರಿಗೆ ಒಂದು ಪತ್ರ ಬರೋದು, ಅದರ ವಿವರಗಳನ್ನು ಅಭಿಪ್ರಾಯಗಳನ್ನು ತಿಳಿಸುವಂತೆ ಬರೆದ ಮೇಲೆ ಜಿಲ್ಲಾ ವಿಭಜನೆ ಕೂಗು ಮತ್ತೆ ಚಾಲೂ ಆಗಿದೆ ಬೆಳಗಾವಿ ಜಿಲ್ಲಾದಾಗ. ಆದರೆ ಒಂದು ಮಾತು ಹೇಳ್ತಾನೆ, 1997 ಜೆ ಎಚ್ ಪಟೇಲ್ ಸರ್ಕಾರ ಇದ್ದಾಗ ಇದನ್ನು 3 ಭಾಗ ಹೊಡೆದಿದ್ರು. ಬೆಳಗಾವಿ, ಚಿಕ್ಕೋಡಿ, ಗೋಕಾಕ್. ಗಡಿ ಜಿಲ್ಲೆ, ಗಡಿ ವಿವಾದ ಹಿನ್ನೆಲೆಯಲ್ಲಿ, ಭಾಷಾ ವಿವಾದ ಹಿನ್ನೆಲೆಯಲ್ಲಿ ಭಾಳ ಸೂಕ್ಷ್ಮ ಐತಿ. ಅದಕ್ಕೆ ಇದನ್ನು ಹೊಡಿಬಾರ್ದು ಅಂತ ನಾವು ಒಂದು ತಿಂಗಳ ಕಾಲ ಚಳವಳಿ ಮಾಡಿದಾಗ ಜೆ ಎಚ್ ಪಟೇಲ್ ಸರ್ಕಾರ ಅದನ್ನು ಹಿಂತೆಗೊಂಡ್ರು. ಆಮೇಲೆ ಅನೇಕ ಸಲ ಯಾವಾಗ ಇದು ವಿಷಯ ಬಂದಿರ್ತೈತಿ. ಪ್ರತಿ ಸಲ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳ ಆರೋಪ ಏನೈತೆ ಅಂದ್ರೆ, ಇದನ್ನು ಗಡಿ ವಿವಾದವನ್ನು ಕನ್ನಡ ಹೋರಾಟಗಾರರು ಬಂಡವಾಳ ಮಾಡಿಕೊಂಡು ಈ ಜಿಲ್ಲಾ ವಿಭಜನೆಗೆ ಇದನ್ನು ತೊಡಗಲಾಗ್ಯಾರ ಅಂತ ನಮ್ಮ ಮೇಲೆ ಆರೋಪ ಬರ್ತದೆ ಭಾಳ ಸಲ. ಆದರೆ ಒಂದು ಮಾತು ಹೇಳ್ತಾನೆ, ನಾವು ಗಡಿ ವಿವಾದ, ಭಾಷಾ ವಿವಾದದ ಬಗ್ಗೆ, ಬೆಳಗಾವಿ ಬಗ್ಗೆ ಕನ್ನಡ ಹೋರಾಟಗಾರರು ಬಿಟ್ಟರೆ ಇವ್ರಿಗೆ ಯಾರಿಗೂ ರಾಜಕಾರಣಿಗಳಿಗೆ ಕಾಳಜಿ ಇಲ್ಲ. ಮಾಧ್ಯಮದವರು ಮತ್ತು ಕನ್ನಡ ಹೋರಾಟಗಾರರಿಗೆ ಅಷ್ಟೇ ಇದು ಕಾಳಜಿ. ಉಳಿದವರು ಅದನ್ನು ಎಂದೂ ಮಾತಾಡೋದಿಲ್ಲ. ಮಹಾರಾಷ್ಟ್ರದವ್ರನ್ನ ಮಡಿಗೆ ಮನೆ ಬಂದು ಕೂತರು ಮಾತಾಡೋದಿಲ್ಲ. ಇವತ್ತು ಒಂದು ವಿಷಯ ಹೇಳ್ತಾನೆ, ಬೆಳಗಾವಿಯನ್ನು 2ನೇ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿರಿ, ಬೆಂಗಳೂರಿನ ಕಚೇರಿಗಳನ್ನು ಸ್ಥಳಾಂತರ ಮಾಡೋದು ಈ ಬಜೆಟ್ನಾಗ ಅನೌನ್ಸ್ ಮಾಡಿರಿ, ಆಮೇಲೆ ಜಿಲ್ಲಾ ಒಡಿಸಲಾಗಿ ಚರ್ಚೆ ಮಾಡೋಣ, 2 ಮಾಡಬೇಕು 3 ಮಾಡಬೇಕು ಅನ್ನೋದು ಅವಾಗ ನಾವು ಹೇಳ್ತೀವಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಆಗ ಕನ್ನಡ ಹೋರಾಟಗಾರರು ಯಾವ ರೀತಿ ಚಳವಳಿ ಮಾಡಿದ್ರು, ಈಗಲೂ ಈ ಪ್ರಸ್ತಾಪಕ್ಕೆ ಅದೇ ರೀತಿಯಾದಂತಹ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬಟ್ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ 3 ಜಿಲ್ಲೆಯಾಗಿ ವಿಭಜಿಸೋಕೆ ಮುಂದಾಗ್ತಾ ಇರೋದ್ರ ಹಿಂದಿರುವಂತಹ ಲೆಕ್ಕಾಚಾರಗಳು ಏನೇನು ಅಂತ ಹೇಳಿ ಶ್ರೀಕಾಂತ್. ನೋಡಿ ವಿದ್ಯಾ, ಭೌಗೋಳಿಕವಾಗಿ ನೋಡೋದಾದ್ರೆ ಬೆಂಗಳೂರನ್ನ ಹೊರತುಪಡಿಸಿದ್ರೆ ಅತಿ 2ನೇ ದೊಡ್ಡ ಜಿಲ್ಲೆಯಾಗಿ ಬೆಳಗಾವಿ ಇರುವಂತದ್ದು. ಹಾಗಾಗಿ ಸಹಜವಾಗಿಯೇ ಕಳೆದ 2.5 ದಶಕಗಳಿಂದ ಬೆಳಗಾವಿ ಜಿಲ್ಲೆಯನ್ನ ವಿಭಜನೆ ಮಾಡಬೇಕು, ಏನು ಆಡಳಿತಾತ್ಮಕ ದೃಷ್ಟಿಯಿಂದ ಪ್ರತ್ಯೇಕ ಜಿಲ್ಲೆಯನ್ನಾಗಿ 3 ಜಿಲ್ಲೆಗಳನ್ನಾಗಿ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಬೇಡಿಕೆ ಇರುವಂತದ್ದು. ಈ ಕುರಿತಂತೆ ಒಂದ್ ಕಡೆ ಏನಂತಂದ್ರೆ ಚಿಕ್ಕೋಡಿ ಜನ ಹಲವು ದಶಕಗಳಿಂದ ಹೋರಾಟ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಏನಂತಂದ್ರೆ ಗೋಕಾಕ್ನ ಮಂದಿಯೂ ಸಹ ಏನಂತಂದ್ರೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಇತ್ತೀಚೆಗೆ ಏನಂತಂದ್ರೆ ಬೈಲಹೊಂಗಲ ಹಾಗೇನೆ ಅಥಣಿ ತಾಲೂಕಿನವರು ಸಹ ನಮ್ಮನ್ನೇ ಜಿಲ್ಲೆಯನ್ನಾಗಿ ಮಾಡಬೇಕು, ಯಾಕಂತಂದ್ರೆ ಆಡಳಿತಾತ್ಮಕ ದೃಷ್ಟಿಯಿಂದ ನಾವು ಏನಂತಂದ್ರೆ ಮಧ್ಯವರ್ತಿ ಸ್ಥಳದಲ್ಲಿ ಇದ್ದೀವಿ, ಹಾಗಾಗಿ ನಮ್ಮ ತಾಲೂಕನ್ನ ಜಿಲ್ಲೆಯನ್ನಾಗಿಸ್ಬೇಕು ಅಂತ ಹೇಳಿ ಅವರು ಪ್ರತಿಭಟನೆಯನ್ನ ನಡೆಸ್ತಾರೆ. ಹೀಗಾಗಿ ಈ ಏನು ಬೇಡಿಕೆ ಏನಿದೆ, ಬೇಡಿಕೆಯನ್ನ ರಾಜ್ಯ ಸರ್ಕಾರ ಇತ್ತೀಚೆಗೆ ಒಂದು ಏನು ಮನವಿಯನ್ನ ಕೊಟ್ಟಿದ್ರು, ಆ ಮನವಿಯನ್ನ ಮುಂದಿಟ್ಕೊಂಡು ಈಗ ಪ್ರಾದೇಶಿಕ ಆಯುಕ್ತರಿಗೆ ವರದಿಯನ್ನ ಕೇಳಿದ್ದಾರೆ ಸರ್ಕಾರ. ಏನಂತಂದ್ರೆ ಯಾವ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ ಅಂದ್ರೆ, ಜಿಲ್ಲಾ ಕೇಂದ್ರದಿಂದ ಬರೋ ಹೋಗ್ಲಿಕ್ಕೆ ಅಥಣಿ ತಾಲೂಕಿನವರಿಗೆ ಏನೆಲ್ಲ ತೊಂದರೆ ಆಗ್ತಾ ಇದೆ, ಜೊತೆಗೆ ಎಷ್ಟು ಡಿಸ್ಟೆನ್ಸ್ ಇದೆ ಮತ್ತು ಭೌಗೋಳಿಕವಾಗಿ ಏನೆಲ್ಲ ವಿಚಾರಗಳಿವೆ, ಆ ಎಲ್ಲ ವಿವರಗಳನ್ನ ನೀಡಬೇಕು ಅಂತೇಳಿ ಈಗ ಖುದ್ದು ಸರ್ಕಾರವೇ ಏನಂತಂದ್ರೆ ಪ್ರಾದೇಶಿಕ ಆಯುಕ್ತರಿಗೆ ಪತ್ರ ಬರೆದಿರೋದ್ರಿಂದ ಸಹಜವಾಗಿ ಏನಂತಂದ್ರೆ ಬೆಳಗಾವಿ ಜಿಲ್ಲೆ ವಿಭಜನೆ ಕಾಲ ಕೂಡಿ ಬಂತ ಅಂತೇಳಿ ಈಗ ಮಾತುಕತೆ ನಡೀತಾ ಇರುವಂತದ್ದು. ಹಾಗಾಗಿ ಸಹಜವಾಗಿ ಇನ್ನೊಂದ್ ಕಡೆ ಏನಂತಂದ್ರೆ ಕಳೆದ ಜೆ ಎಸ್ ಪಟೇಲ್ ಕಾಲದಲ್ಲೂ ಏನಂತಂದ್ರೆ ಈ ರೀತಿಯಾದಂತ ಬೆಳಗಾವಿ ಜಿಲ್ಲೆಯನ್ನ ವಿಭಜನೆ ಮಾಡ್ಬೇಕು ಅಂತ ಹೇಳಿದಾಗ್ಲೂ ಕನ್ನಡ ಸಂಘಟನೆಯವರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಆದ್ರೆ ಸದ್ಯ ಏನಂತಂದ್ರೆ ಸರ್ಕಾರ ಮನಸ್ಸು ಮಾಡಿ ಏನಂತಂದ್ರೆ ಲೋಕಸಭಾ ಚುನಾವಣೆಗೆ ಮುನ್ನ ಈ ಹೊಸ ಜಿಲ್ಲೆ ಘೋಷಣೆ ಮಾಡುತ್ತಾ ಅಂತೇಳಿ ಕಾಯ್ದು ನೋಡ್ಬೇಕಾಗಿದೆ ವಿದ್ಯಾ. ಥ್ಯಾಂಕ್ ಯು ಶ್ರೀಕಾಂತ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.